ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಲವ್ ಮಾಕ್ ಟೈಲ್ನ ಕಟ್ ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ, ಮತ್ತೆ ವಾಲ್ ಪೇಪರ್ಗಳ ಕೂಡ ಹಾಕಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ ಅಲ್ಲ, ಏನು ಇಷ್ಟೊತ್ತು ಅದೇ ಥರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಂದರೆ ಅದೊಂದು ಮುಂಚೆಯಿಂದ ಈ ಥರ ಸರ್ ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಸೊ ಅದನ್ನು ನಾನು ಬಿಡಿಯಾಗೆ ಅದೇನೋ ಎತ್ತ ನಾನು ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬ ನಗು ಬರುವಂಥ ವಿಷಯ ಏನಂದರೆ, ಎಲ್ಲೂ ಇಲ್ದಲೆ ಯಾವುದೋ ಒಂದು ಸಿನಿಮಾ ಮಾಡಿ ತುಂಬ ಸಕ್ಸಸ್ ಬಂದರೆ ಜನ ಈ ಥರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, ಎರಡನೇ ಪಾರ್ಟ್ ಗೆದ್ದಿದೆ, ಮೂರನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವು ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, ಮೂರನೇ ಪಾರ್ಟಿಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಇದೆಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡಿಬಿಡಿ. ಯಾಕಂದರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ, ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ, ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀವಿ ಅಷ್ಟೇ. ಇಲ್ಲ, ಎಲ್ಲರೂ ಆ ಥರ ಮಾಡ್ತಾರೆ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾರು ಮಾಡ್ಬೋದಾ, ಏನಾರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾರೋ, ಹಿಂಗೆಲ್ಲ ಆಗುತ್ತೆ. ಅದು ಏನು ಮಾಡೋಕ್ಕಲ್ಲ, ಎಲ್ಲರೂ ಅದನ್ನು ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಒಂದು ಹೇಳಿದ ನಿಮಗೆ 100 ಕತೆ ಕೇಳ್ತಾ ಇರ್ತೀವಿ, ಎಲ್ಲ 100 ಕತೆ ಅಂದರೆ ಅದರಲ್ಲಿ ಒಂದು ವರ್ಷ 100 ಕತೆ ಕೇಳ್ತೀನಿ ಅಂದರೆ 100 ಜಾನರ್ ಬಂದ್ಬಿಟ್ಟಿರ್ತದೆ, ಎಲ್ಲ ಥರನೂ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ, ಇಟ್ಸ್ ದ ಸ್ಕ್ರೀನ್ ಪ್ಲೇ. ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಅವರು ಹುಷಾರು, ಅವ್ರು ಇರಬೇಕು. ಇದು ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನ ಮಾಡ್ಕೊಳ್ಳೇಬೇಕು ಅನ್ನೋದು ಅವರು ಅದರ ಜಾಗ್ರತೆ ವಹಿಸಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ದು ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಇಷ್ಟ ಆಯಿತು ಅಂದರೆ ಅವನು ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ, ಇನ್ನೊಂದು ಕ್ಲಾಸಿಕಲ್ ಅಲ್ಲಲ್ಲ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಲ್ಲಲ್ಲ, ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದಮೇಲೆ 2023 ಅವ್ನು ಬಂದು ಹೇಳಿದಾಗ ಈ ಕತೆ ತುಂಬ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ರಿಗೆ ಕೊಡಲ್ವಾ? ಈಗ ನೀವು ಬೇರೆ ಕತೆ ಕಟ್ ಮಾಡೋಷ್ಟು ಎಲ್ಲ ಬಿಡಿ, ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಆ ಡೈರೆಕ್ಟರ್ದು ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರಾ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರಾ? ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಕ್ ಬಂದ್ರು? ರಾಘವೇಂದ್ರ ಇಲ್ಲ, ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು, ಯಾವುದೋ ಜಾನ್ ಜನಾರ್ದನ್. ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರು ಅವಾಗಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿದ್ದವರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆಲಿರೋರೆ. ಇವೆಲ್ಲ ಅದು ಹೇಳ್ತಾರಲ್ಲ, ಹಿಂದೆ ಜೊತೆಲಿರೋ ಬೇನು ಚುಡ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳು ಏನು ಅನ್ನೋದು. ಥ್ಯಾಂಕ್ ಯು, ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೇಳ್ಬಿಡಿ ಸರ್. ಅದು ಅಲ್ಲ, ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿದ್ದು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡಿಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿರೋ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವರು ಹೆಂಗೆ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾರೆ. ಸೊ ಮೀಡಿಯಾನೇ ಹೇಳ್ತಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದು ಬೇಡ ಅಂತ. ನಿಜ ಸರ್, ಕಾಮನ್ ಸೆನ್ಸ್ ಅದು ಅವ್ರಿಗೆ. ಅಲ್ಲ, ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲಲ್ಲಿ ಇರೋದನ್ನ ತಗೊಂಬಂದ್ಬಿಟ್ಟು ನಂದು ಕತೆ ಆಯ್ತು, ನಿಮ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ. ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನೂ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನೂ ಇಲ್ಲ, ಮತ್ತೆ ಏನ ಇದೆ? ಅಲ್ಲ, ಚೆನ್ನಾಗಿದೆ ಸರ್ ಅದೇನೋ ಕೃತಿ ಚೌರ್ಯ ಫಸ್ಟ್ ಟೈಮ್ ಕೇಳಿದ್ದು ನನಗೆ. ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಒಂದು ಹೇಳಿದ್ರು. ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡಿಬಿಟ್ಟು ಏನು ಡಾರ್ಲಿಂಗ್ ಇದು ಏನಿದು ಹಿಂಗೇನೋ ಮಾಡ್ತಾರೆ, ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರೆ ನನಗೆ ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದರು. ಇದೇನೋ ಚೆನ್ನಾಗಿದೆ, ಒಂದ್ಸರಿ ಹೇಳಿ, ಒಂದ್ಸಲಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ, ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ಅಲ್ಲ, ಅದು ಅರ್ಥ ಆಗಲ್ಲ ಸರ್ ನಮಗೆ. ಅಲ್ಲ, ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ. ಇನ್ನು ಡೈಲಾಗ್ಸ್ ಅಷ್ಟು ಸಿಂಪಲ್ ಆಗಿರುತ್ತೆ ನನಗೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತಾರೆ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ತೀನಿ ಸರ್.
ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ. ಆ್ಯಂಡ್ ತುಂಬ ನಿಮ್ಗಾಗಲೇ ಹೇಳಿದ್ನಲ್ಲ, ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್. ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರಂತೆ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತಿದೆ. ಬಟ್ ನಮಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಪಾಡಿಗೆ ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ. ಒಂದು 23 ಫಾಸ್ಟ್ ಫಿಲಿಂಗ್ ಬೆಂಗಳೂರಲ್ಲೇ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ನೋವಾಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೆಯ್ಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮಾತ್ರ ಬಂದಿರೋದು. ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿತ್ತಾ ಅಥವಾ ಆಫ್ಟರ್ ರಿಲೀಸ್ ಆಗಿತ್ತಾ? ಇಲ್ಲ, ಅದೆಲ್ಲ ಮಾತುಕತೆ ಆಗ್ತಾಯಿದೆ. ಥಿಯೇಟರ್ ವಿಸಿಟ್ಸ್ ಆಗ್ತಾ ಇದೆಯಾ ಸರ್ ನಿಮ್ಮ ಕಡೆಯಿಂದ? ಥಿಯೇಟ್ರ್ ವಿಸಿಟ್ ಏನು, ನಾನು ಮೈಸೂರಿಗೆ ಒಂದ್ಸಲ ಹೋಗಿದ್ದೆ, ಮತ್ತೆ ಅದು ವಿಸಿಟ್ಸ್ ಇನ್ನೂ ಹೋಗಿಲ್ಲ. ನಾಟ್ ಟು ಗೆಟ್ ದ ಆಡಿಯನ್ಸ್ ರಿಯಾಕ್ಷನ್, ಬಿಕಾಸ್ ಅವ್ರಿಂದನೂ ನೀವು ತಿಳ್ಕೊಬೋದಾಯ್ತಲ್ಲ. ಅಲ್ಲ, ನವರಂಗಗೆ ಹೋಗಿದ್ದೆ ನಾನು ಒಂದ್ಸರಿ. ನವರಂಗಿಗೆ ಫುಲ್ ಹೌಸ್ ಆಗಿತ್ತು. ಮುಂದೆ ನಾವು 4-5 ಸೀಟ್ ಖಾಲಿ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡು ಒಬ್ಬನೇ ಮಾಸ್ಕ್ ಹಾಕೊಂಡು ಕೂತ್ಕೊಂಡಿದ್ದೆ. ಫಸ್ಟ್ ಹಾಫ್ ಫುಲ್ ನೋಡಿದೆ, ಫುಲ್ ಎಂಜಾಯ್ ಮಾಡ್ತಿದ್ರು. ಹಂಗೆ ನೋಡ್ಕೊಂಡು ಬಂದ್ಬಿಟ್ಟೆ. ಈ 3 ಲಾಸ್ಟ್ ಅಂತ ಹೇಳಿದ್ರೆ ಟ್ರೈಲರ್ 4 ಈಗ ಇಷ್ಟೊಂದು ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿರೋದ್ರಿಂದ 4 ಏನಾದ್ರು ನಿರೀಕ್ಷೆ ಮಾಡ್ಬೋದು? ಅಲ್ಲ, 4 ಅದೇ ರಾಘವೇಂದ್ರ ನಾಯಕ್ ಅವ್ರು ಮತ್ತೆ ಬಂದು ನನಗೆ ಕತೆಗೆ ಕೊಟ್ಟರೆ ಖಂಡಿತವಾಗ್ಲೂ 4 ಮಾಡ್ತೀನಿ ಸರ್. ಅಥವಾ ಗೂಗಲಲ್ಲಿ ಹೇಳ್ತೀನಿ, ಒಂದಷ್ಟು ಹುಡುಕಿ ಸರ್, ಹುಡುಕ್ಬಿಟ್ಟು ಕೊಡಿ ಒಂದು ಲೈನು, ಕೊಟ್ಟ ಮೇಲೆ 4 ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಸೀರಿಯಸ್ ನೋಡಿ. ಅಲ್ಲ, ನಾನು ಸೀರಿಯಸ್ ನೋಡಿ ಹೇಳ್ತಾ ಇರೋದು ಸರ್. ಕೃಷ್ಣ ಅವರೇ, ಈಗ 15 ಇಯರ್ಸ್ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಅಂದ್ರೆ ಕೃಷ್ಣ ಅವರು ಏನು ಮಾಡೋದಿಲ್ಲ ಅಂತ ಲೈಟ್ ಆಗಿ ತಗೊಂಡಿದ್ದಾರೆ. ಹೇಗೆ ಟ್ರಿಗರ್ ಮಾಡೋದು? ಅಲ್ಲ, ಅಂದರೆ ನಾನು ಸಾಫ್ಟ್ ಅಲ್ವಲ್ಲ, ನಾನು ತುಂಬ ಸಾಫ್ಟ್. ನಾನು ಅವ್ರು ಅನ್ಕೊಂಡ್ಬಿಟ್ಟವ್ರೆ ನಾನೇನು ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ನಾನು ಏನಾದರೂ ರಿಯಾಕ್ಟ್ ಮಾಡಲ್ಲ, ಸುಮ್ಮನೆ ಬಿಟ್ಟಾಕಂತ ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಟ್ ಮಾಡಲ್ಲ ಅನ್ಕೊಂಡ್ಬಿಟ್ಟು ಇದು ಬೇರೆ ಥರ ಏನೋ ವರ್ಕೌಟ್ ಆಗುತ್ತೆ ಅಂತ ನೋಡಿದ್ದಾರೆ, ಅದು ಉಲ್ಟಾ ಹೊಡೆದಿದ್ದಾರೆ. ತುಂಬಾ ಕರೆಕ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ ಅವ್ರ ಮನೇಲಿ. ಕೃಷ್ಣ ಯೂಶಲಿ ತುಂಬಾ ಕ್ವೈಟ್, ಏನು ಮಾತಾಡಲ್ಲ. ಅಂದ್ರೆ ಪ್ರೆಸ್ ಮೀಟ್ ಅಲ್ಲೆಲ್ಲ ಇಷ್ಟೆಲ್ಲ ಓಪನ್ ಆಗಿ ಹಿಂಗ್ ಬಂದು ಮಾತಾಡೋದು ನಾನೇ ನೋಡಿಲ್ಲ. ಸೊ ನಾನಲ್ಲ, ಅವ್ರಿಗೆ ನಾನು ಹೇಳಲ್ಲ, ಹೆದರ್ತೀನಿ ಯಾಕೆ ಬೇಕು ಅಂತ. ನಂಗೆ ಮಾತಾಡಲ್ಲ ಸರ್. ಅಲ್ಲ ಕೃಷ್ಣ, ವಾಟ್ ಇಸ್ ದ ಲೀಗಲ್ ಲೆಸನ್ ಯು ಲರ್ನ್ ಫ್ರಮ್ ದಿಸ್? ಲೀಗಲ್ ಲೆಸನ್ ಮ್ಯಾಮ್, ನೀವು ಲೇಟಾಗಿ ಬಂದ್ರಿ. ನೀವು ಆಕ್ಚುಲಿ ಸ್ವಲ್ಪ ಅರ್ಲಿ ಬಂದಿದ್ರೆ ಫುಲ್ ಗೊತ್ತಾಗಿರೋದು. ಅಲ್ಲ, ನನ್ಗೆ ಹೇಳಿ. ಆಕ್ಚುಲಿ ಅದು ಬಿಗ್ಗೆಸ್ಟ್ ಜೋಕ್ ಇತ್ತು ನಿಮಗೆ. ನೀವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಿ. ಇನ್ನೊಂದ್ಸಲ ಹೇಳ್ಬೇಕಾ? ಆಮೇಲೆ ಹೇಳ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಸನ್ ಯು ಲರ್ನ್ ಅಷ್ಟೇ. ಲೀಗಲ್ ಲೆಸನ್ ಏನಿಲ್ಲ ಮೇಡಮ್. ನಾನು ಯಾವ ಕಥೆನೂ, ಈಗ ನಾನು ಮಾಡೋ ಕತೆ ಯಾವ್ದನ್ನೂ ರಿಜಿಸ್ಟರ್ ಮಾಡಲ್ಲ, ಆಯ್ತಾ? ನಾನೇನೋ ಕತೆ ಮಾಡ್ಕೊಂಡು ಯಾರಿಗೂ ರಿಜಿಸ್ಟರ್ ಮಾಡಲ್ಲ. 1. 2ನೇದು, ನನ್ನ ಕತೆ ನಾನು ಯಾರಿಗೂ ಹೇಳಲ್ಲ. 2, ನನ್ನ ಕಲಾವಿದರಿಗೆ ನಾನು ನನ್ನ ಕತೆಗಳು ಹೇಳ. ನೀವು ಯಾರನ್ನಾರು ಕೇಳಿ, ನಮ್ಮ ಕ್ಯಾಮ್ರಾಮನ್ನು ಶೂಟಿಂಗ್ ಇಂದ ನಾವು ಕತೆ ಹೇಳಿದ್ದೀನಿ. ನಾನು ಹೇಳಲ್ಲ, ಯಾಕಂದ್ರೆ ನನಗೆ ಒಬ್ಬರನ್ನ ಡಿಸ್ಕಸ್ ಮಾಡಿಕೊಂಡು ಅವ್ರ ಹತ್ರ ಒಪಿನಿಯನ್, ಇವ್ರ ಹತ್ರ ಒಪಿನಿಯನ್ ನಾನು ಜನರಲ್ ನಾನು ಮಾಡಲ್ಲ. ನನಗೇನು ಅನ್ಸುತ್ತೆ ನಾನು ಬರೀತೀನಿ, ನನ್ನ ಪಡೆಗೆ ಶೂಟಿಂಗ್ ಮಾಡ್ಬಿಡ್ತೀನಿ ನಾನು. ಅದು ನನ್ನ ಜನರಲ್ಗಾಗಿ ಕೆಲಸ ಮಾಡಿರೋದು ಅಲ್ಲ. ಅವರು ನಾವೆಲ್ಲ ಸೇರ ಮಾಡೋದು. ಅವರು ಓಕೆ ಅನ್ಬೇಕಲ್ಲ. ನಾನೇನೋ ಒಂದಷ್ಟು ಲೈನ್ಗಳು ಹೇಳ್ತಾ ಇರ್ತೀನಿ, ಚೆನ್ನಾಗಿಲ್ಲ, ಡಬ್ಬ ಥರ ಇದೆ ಅಂತೆಲ್ಲ ಹೇಳೋದೇ ಅವರು. ಸೊ ನಮ್ಮ ಕ್ರಿಟಿಕ್ ಇವರೇ. ನೀವು ಬಾಸ್ ಓಕೆ ಅಂತಂದ್ರೆ ಕತೆ ಯಾರಿಗೂ ಹೇಳಲ್ಲ, ಡೈರೆಕ್ಟ್ ಪ್ರೆಸೆಂಟೇಷನ್ ಟು ಆಡಿಯನ್ಸ್. ಈ ಟೆನ್ಷನ್ ಅಲ್ಲಿ ಸಕ್ಸಸ್ ಮೀಟ್ ಮರಿತೀರಾ ಅಥವಾ ಏನೋ? ಇಲ್ಲ, ಸಕ್ಸಸ್ ಮೀಟ್ ಸಕ್ಸಸ್ ಮೀಟ್ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಎಲ್ಲಾನು ಫೋನ್ ಮಾಡಿದೆ. ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದೀನಿ ನೋಡಿ, ಈ ವರ್ಷದ ಫಸ್ಟ್ ದೊಡ್ಡ ಹಿಟ್. ಈ ದಿನಗಳ ನಂತರ ಒಂದು ದೊಡ್ಡ ಹಿಟ್ ಸಿಕ್ಕಿದೆ ಇಂಡಸ್ಟ್ರಿಗೆ. ಈ ವರ್ಷ ಸೊ ಸೆಲೆಬ್ರೇಟ್ ಮಾಡಲೇಬೇಕು. ಇವಾಗಲೇ ಮಾಡಿ ಸರ್, ಏನು ಟೈಮ್ ಬೇಕಾ? ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಒಂದೊಂದು ಟೈಮಲ್ಲಿ ಸಂತೋಷವಾಗಿರ್ಬೇಕು, ಅಷ್ಟೆಲ್ಲ ಅಚೀವ್. ನಾನು ಹೇಳ್ತಿರೋದು, ಒಂದು ಪಾರ್ಟ್ 3 ಮಾಡಿ ಗೆಲ್ಸಿರೋದೇ ಉದಾಹರಣೆನೇ ಇಲ್ಲ ಅಂತ ಅನ್ಕೋತೀನಿ. ಸೊ ಅಷ್ಟು ಆ ಥರದೊಂದು ಏನೋ ಒಂದು ಆದಾಗ ಅದನ್ನು ಸೆಲೆಬ್ರೇಟ್ ಮಾಡಬೇಕು, ಅದನ್ನು ಖುಷಿ ಪಡಬೇಕು ಅಂತ ಹಿಂಗೆ ಬಂದಾಗ ನಮಗೆ ಇದೇನು ಹೆಂಗೆ ಇದನ್ನ ಕ್ಲೈಮ್ ಮಾಡ್ತಾರೆ, ಜೋಕ್ ಅಲ್ವಾ ಇದೆಲ್ಲ. ಆ್ಯಂಡ್ ಅದನ್ನು ನಂಬುವಂಥ ಒಂದಷ್ಟು ಜನನೂ ಬೇರೆ ಇರ್ತಾರೆ. ಅದು ತುಂಬ ದುರಂತ ಅದಷ್ಟೇ. ಅದೇ ಸಾಫ್ಟ್ 100%. ನಾನು ನಿದ್ದೆ ಮಾಡಿಲ್ಲ 2 ದಿನ. ನನಗೆ ತುಂಬ ಹರ್ಟ್ ಆಗಿದೆ. ಯಾಕಂದರೆ ತುಂಬ ಜೆನ್ಯೂನ್ ಸಿನಿಮಾ ಮಾಡೋರು ನಾವು. ನೀವು ನೋಡಿದ್ದೀರಾ, ನಾವು ನಮ್ಮ ಎಂಟೈರ್ ಫಿಲಮ್ ಇದರಲ್ಲಿ ಕೆರಿಯರಲ್ಲಿ ಯಾರಾದರೂ ಬಂದು ಕೃಷ್ಣ ನನಗೆ ದುಡ್ಡಲ್ಲಿ ಮೋಸ ಮಾಡೋನೆ ಅಥವಾ ಇನ್ನೊಂದು ಮೋಸ ಮಾಡೋನೆ ಅಂತ ಯಾರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾನು ಮಾಡೋ ಸಿನಿಮಾದಲ್ಲಿ ಪ್ರತಿಯೊಬ್ಬರಿಗೂ ಅವ್ರು ಏನು ಪೇಮೆಂಟ್ ಇದೆ ಅದನ್ನು ಕೊಡ್ತೀವಿ. ಅದು ಪಬ್ಲಿಸಿಟಿ ಆಗ್ಬೋದು, ಇನ್ನೊಂದ್ರಲ್ಲಿ ಮತ್ತೊಂದ್ರಲ್ಲಿ ಆಗ್ಬೋದು. ಯಾರು ನಮಗೆ ಇದುವರೆಗೂ ನಾನು ಬೆರಳು ತೋರಿಸೋ ನನ್ನ ಲೈಫಲ್ಲಿ ನಡ್ಕೊಂಡಿಲ್ಲ. ಯಾಕಂದರೆ ಆ ಎಥಿಕ್ಸು. ಆ್ಯಂಡ್ ನೀವು ಲಾ ಬಗ್ಗೆ ಮಾತಾಡಿದ್ರಿ. ನಮ್ಮ ತಂದೆ ಬಂದು ACP
ಸೊ ನಾನು ಹುಟ್ಟು ಬೆಳೆದಿರೋದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ. ಸೊ ನಾನು ನೋ ಪಾರ್ಕಿಂಗಲ್ಲೇ ನಾನು ಗಾಡಿ ನಿಲ್ಲಿಸಲ್ಲ. ಅಲ್ಲಿ ನೋ ಪಾರ್ಕಿಂಗ್ ಇದೆ ನಾನು ಗಾಡಿ ನಿಲ್ಲಿಸಲ್ಲ. ಒನ್ ವೇ ಇದ್ರೆ ನಾನು ಹೋಗಲ್ಲ. ಅಷ್ಟು ಸ್ಟ್ರಿಕ್ಟಾಗಿ ಲೈಫ್ನ ಡಿಸಿಪ್ಲಿನಾಗಿ ನಾನು ಬಂದಿದ್ದೀನಿ. ಸೊ ಹಾಗಾಗಿ ಗೂಗಲಲ್ಲಿ ಕದ್ದು ಕತೆ ಮಾಡೋವಂಥ ಧೈರ್ಯ ನನಗಂತೂ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಾರದಾ ಮ್ಯಾಮ್ ನಿಮ್ಗೆ ಸಪ್ರೇಟಾಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.